ರೈತರೆ, ಇವತ್ತು ನಾನು ನಿಮಗೆ ಕಡಿಮೆ ಜಾಗದಲ್ಲಿ ಕಡಿಮೆ ಸಮಯದಲ್ಲಿ ಅದು ಕೂಡ ಕಡಿಮೆ ಬಂಡವಾಳದಲ್ಲಿ ಡಬಲ್ ಲಾಭ ಕೊಡುವಂತ ಒಂದು ಕೃಷಿ ಐಡಿಯಾದ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಒಂದು ಕೃಷಿಯನ್ನ ನೀವು ಶುರು ಮಾಡಿದ್ದೆ ಆದ್ರೆ ಕೇವಲ 7 ರಿಂದ 10 ದಿನದಲ್ಲಿ ಇಳುವರಿ ಬರುತ್ತೆ, ಜೊತೆಗೆ ಕೈ ತುಂಬ ಹಣ ಕೂಡ ಕೊಡುತ್ತೆ. ವರ್ಷಕ್ಕೆ ಏನಿಲ್ಲ ಅಂತಂದ್ರೂ ಕೂಡ 6 ರಿಂದ 7 ಲಕ್ಷ ನೀವು ದುಡಿಬಹುದು. ಹಾಗಾದ್ರೆ ಯಾವ್ದಪ್ಪ ಕೃಷಿ ಅಂತ ಯೋಚಿಸ್ತಿದ್ದೀರಾ? ಈ ಒಂದು ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಹಾಯ್, ಹೆಲೋ, ನಮಸ್ಕಾರ, ವೆಲ್ಕಮ್ ಟು ಬಾಸ್ವಾಲಾ ಫಾರ್ಮಿಂಗ್ ಚಾನೆಲ್. ನಾನು ಚೈತ್ರ. ಸೊ ಸಾಕಷ್ಟು ರೈತರು ಏನ್ ಹೇಳೋದು ಅಂತಂದ್ರೆ, ನಮ್ಮ ಹತ್ರ ಜಾಗ ಇಲ್ಲ, ಅಥವಾ ಕೆಲವೊಂದು ಈಗ ಬೆಂಗಳೂರು ಆಗಿರ್ಬೋದು ಅಥವಾ ಎಲ್ಲೇ ಇದ್ರೂ ಕೂಡ ನಾನು ಕೂಡ ಕೃಷಿ ಮಾಡಬೇಕು ಅನ್ನುವಂತ ಆಸೆ ಇರುತ್ತೆ, ಬಟ್ ಜಮೀನ್ ಇರಲ್ಲ. ಸೊ ಅಂಥವರಿಗೆ ಈ ಒಂದು ವಿಡಿಯೋ ಸ್ನೇಹಿತರೆ. ಸೊ ಇಲ್ಲಿ ನಿಮಗೆ ಜಾಗ ಇಲ್ಲ ಅಂತಂದ್ರೂ ಕೂಡ ನೋ ಪ್ರಾಬ್ಲಮ್, ನಿಮ್ಮ ಒಂದು ಮನೆಯಲ್ಲೇ ನೀವು ಈ ಒಂದು ಕೃಷಿಯನ್ನ ಮಾಡಬಹುದು. ಸೊ ಇತ್ತೀಚೆಗೆ ಸಾಕಷ್ಟು ಕಡೆಗಳಲ್ಲಿ ನೀವು ಕೇಳಿರ್ತೀರಾ ಮೈಕ್ರೋ ಗ್ರೀನ್ಸ್ ಫಾರ್ಮಿಂಗ್ ಅನ್ನುವಂಥದ್ದು. ಅಂದ್ರೆ ಇಲ್ಲಿ ಏನಪ್ಪಾ ಅಂತಂದ್ರೆ ಮೊಳಕೆ ಸಸಿ ಏನಿರುತ್ತೋ, ಅಂದ್ರೆ ಇಲ್ಲಿ ಗಿಡಗಳು ಇಷ್ಟಿಷ್ಟೇ ಎತ್ತರಕ್ಕೆ ಬೆಳೆಯುವಂಥದ್ದು ಸ್ನೇಹಿತರೆ. ಸೊ ಕಂಪ್ಲೀಟ್ ಆಗಿ ಇಳುವರಿ ಕೊಡುವಂಥದ್ದಲ್ಲ. ಸೊ ಈ ಒಂದು ಗಿಡಗಳಿಗೆ ಸಿಕ್ಕಾಪಟ್ಟೆ ಡಿಮಾಂಡ್ ಇದೆ. ಸೊ ಮೊಳಕೆ ಹಂತದಲ್ಲಿರುವಂತಹ ಸಸಿಯನ್ನ ಕಟಾವು ಮಾಡುವಂಥದ್ದು, ಅಲ್ಲಿ 2 ಎಲೆಗಳಿರುವಂತಹ ಹಂತದಲ್ಲೇ ಆ ಒಂದು ಸಸಿಗಳನ್ನ ಕಟಾವು ಮಾಡ್ತಾರೆ. ಸೊ ಇದಕ್ಕೆ ಮೈಕ್ರೋ ಗ್ರೀನ್ಸ್ ಅಂತ ಕರೆಯುವಂಥದ್ದು. ಸೊ ಇದಕ್ಕೂ ಕೂಡ ಡಿಮಾಂಡ್ ಇದೆಯಾ ಅಂತ ನೀವು ಕೇಳ್ಬೋದು. ಸಿಕ್ಕಾಪಟ್ಟೆ ಡಿಮಾಂಡ್ ಇದೆ. ಅಂದ್ರೆ ಯಾರಿಗೆಲ್ಲ ಒಂದು ಹೆಲ್ತ್ ಕಾನ್ಶಿಯಸ್ ಇರುತ್ತೋ, ಅಥವಾ ಡಯಟ್ ಅನ್ನ ಯಾರು ಫಾಲೋ ಮಾಡ್ತಾ ಇರ್ತಾರೋ, ಅಥವಾ ಜಿಮ್ಗಳಿಗೆ ಯಾರು ಹೋಗ್ತಾ ಇರ್ತಾರೋ ಅಂಥವ್ರು ಇದನ್ನ ಹೆಚ್ಚಾಗಿ ಸೇವನೆ ಮಾಡ್ತಾರೆ. ಯಾಕಂತಂದ್ರೆ ಇದರಲ್ಲಿ ಪ್ರೋಟೀನ್ ಆಗಿರ್ಬೋದು, ಪೌಷ್ಟಿಕಾಂಶ ಹೇರಳವಾಗಿ ಸಿಗುತ್ತೆ. ಸೊ ಹಾಗಾಗಿ ಈ ಒಂದು ಕೃಷಿಗೆ ಅಂದ್ರೆ ಮೈಕ್ರೋ ಗ್ರೀನ್ ಫಾರ್ಮಿಂಗ್ಗೆ ಈಗ ಸಿಕ್ಕಾಪಟ್ಟೆ ಡಿಮಾಂಡ್ ಇದೆ. ಹಾಗಾದ್ರೆ ನೀವು ಕೇಳಬಹುದು, ಸೊ ಏನೇನು ಬೆಳಿಬಹುದು ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಜಸ್ಟ್ 10x10 ಜಾಗ ಇದ್ರೂ ಸಾಕು, ನಿಮ್ಮ ಒಂದು ಮನೆಯಲ್ಲೇ ಈ ಒಂದು ಕೃಷಿಯನ್ನ ಇವತ್ತೇ ಶುರು ಮಾಡಿ ಸ್ನೇಹಿತರೆ. ಯಾಕಂತಂದ್ರೆ ಇದಕ್ಕೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಕೂಡ ಬೇಕಾಗಿಲ್ಲ. ಸೊ ಏನೇನು ಬೆಳಿಬಹುದು ಅಂತ ನೋಡಿದಾಗ ಪಾಲಕ್ ಆಗಿರ್ಬೋದು, ಸಾಸಿವೆ ಆಗಿರ್ಬೋದು, ಮೆಂತ್ಯ ಆಗಿರ್ಬೋದು, ಅಥವಾ ರಾಗಿ ಆಗಿರ್ಬೋದು, ಲೆಟಸ್ ಆಗಿರ್ಬೋದು, ಮೂಲಂಗಿ ಆಗಿರ್ಬೋದು, ಅಥವಾ ಬಟಾಣಿ, ಹೀಗೆ 75ಕ್ಕೂ ಹೆಚ್ಚು ವೆರೈಟಿ ಇರುವಂತಹ ಮೈಕ್ರೋ ಗ್ರೀನ್ಸ್ ಅನ್ನ ಇಲ್ಲಿ ನೀವು ಬೆಳಿಬಹುದು ಸ್ನೇಹಿತರೆ. ಸೊ ಇಲ್ಲಿ ಹೆಚ್ಚು ಪೌಷ್ಟಿಕಾಂಶ ಸಿಗುತ್ತೆ. ಸೊ ಹಾಗಾಗಿ ಹೆಲ್ತ್ ಕಾನ್ಶಿಯಸ್ ಇರೋರು ಇದನ್ನ ಹೆಚ್ಚಾಗಿ ಸೇವನೆ ಮಾಡ್ತಾರೆ. ಸೊ ಇಲ್ಲಿ ನಿಮಗೆ ಏನಪ್ಪಾ ಅಂತಂದ್ರೆ ನಿಮ್ಮ ಒಂದು ಬಾಲ್ಕನಿಲಿ ನೀವು ಈ ಕೃಷಿಯನ್ನ ಶುರು ಮಾಡ್ಬೋದು. ನಾನು ಆಗ್ಲೇ ಹೇಳಿದೆ 10x10 ಜಾಗ ಇದ್ರೂ ಸಾಕು, ಅಥವಾ ಕಡಿಮೆ ಜಾಗ ಇದ್ರೂ ಕೂಡ ಕಮ್ಮಿ ಟ್ರೇಸ್ಗಳನ್ನ ಇಟ್ಕೊಂಡು ನೀವು ಈ ಒಂದು ಕೃಷಿಯನ್ನ ಶುರು ಮಾಡ್ಬೋದು. ಸೊ ನಿಮ್ಮ ಒಂದು ಬಾಲ್ಕನಿ ಆಗಿರ್ಬೋದು, ಅಥವಾ ಟೆರೆಸಲ್ಲೂ ಕೂಡ ಶುರು ಮಾಡ್ಬೋದು, ಅಥವಾ ಯಾವುದಾದ್ರೂ ಒಂದು ವೇಸ್ಟ್ ರೂಮ್ ಇತ್ತು ಅಂತಂದ್ರೆ, ಹೆಚ್ಚು ರೂಮ್ ಇತ್ತು ಅಂತಂದ್ರೆ ಅಲ್ಲೂ ಕೂಡ ನೀವು ಈ ಒಂದು ಕೃಷಿಯನ್ನ ಶುರು ಮಾಡ್ಬೋದು. ನಿಮಗೆ ಜಾಗ ಬೇಕಾಗಿಲ್ಲ, ನಿಮ್ಮ ಜಮೀನು ಬೇಕಾಗಿಲ್ಲ, ಜೊತೆಗೆ ಹೆಚ್ಚು ಬೆಳಕು ಬೇಕು ಅಂತ ಕೂಡ ಇಲ್ಲ. ಅಂದ್ರೆ ಕೆಲವೊಂದು ಸಸಿಗಳಿಗೆ ಹೆಚ್ಚು ಒಂದು ಸೂರ್ಯನ ಬೆಳಕು ಬೇಕಾಗತ್ತೆ, ಓಪನ್ ಏರಿಯಾದಲ್ಲಿ ಬೆಳಿಬೇಕು ಅನ್ನುವಂಥದ್ದು ಇರುತ್ತೆ. ಬಟ್ ಇಲ್ಲಿ ಹೆಚ್ಚು ಬೆಳಕು ಕೂಡ ಬೇಕಾಗಿಲ್ಲ. ಸೊ ಸ್ವಲ್ಪ ಹೂಡಿಕೆ ಮಾಡಿದ್ರೆ ಸಾಕು. ನಾನು ಹೇಳ್ತಾ ಇದ್ದೀನಿ 10 ರಿಂದ 15 ಸಾವಿರ ನೀವು ಹೂಡಿಕೆ ಮಾಡಿ ಈ ಒಂದು ಕೃಷಿಯನ್ನ ಶುರು ಮಾಡ್ಬೋದು. ಅಷ್ಟೇ ಅಲ್ಲ, ಸರಿ ನಾನು ಕೃಷಿ ಶುರು ಮಾಡ್ತೀನಿ ಬಟ್ 2 ತಿಂಗಳು 3 ತಿಂಗಳು 1 ವರ್ಷ ಕಾಯೋಕ್ಕಾಗಲ್ಲ ಅಂತಂದ್ರೂ ಕೂಡ ನಿಮಗೊಂದು ಬೆಸ್ಟ್ ಚಾಯ್ಸ್ ಮೈಕ್ರೋ ಗ್ರೀನ್ ಕೃಷಿ. ಇಲ್ಲಿ ನಿಮಗೆ 5 ರಿಂದ 10 ದಿನದಲ್ಲೇ ನೀವು ಕೊಯ್ಲನ್ನ ಮಾಡಬಹುದು. ಅಂದ್ರೆ ಹಾರ್ವೆಸ್ಟ್ ಅನ್ನ ಮಾಡಿ ಸೇಲ್ ಮಾಡಿ ಲಾಭವನ್ನ ಗಳಿಸಬಹುದು. ಸೊ ನೆಕ್ಸ್ಟ್ ನಾವು ನೋಡಬಹುದು, ಇಲ್ಲಿ ನಿಮ್ಗೆ ಏನಪ್ಪಾ ಅಂತಂದ್ರೆ ಈಗ 2 ರಿಂದ 3 ಕಿಲೋ ತರಕಾರಿಯಲ್ಲಿ ಏನ್ ಪೌಷ್ಟಿಕಾಂಶ ಸಿಗುತ್ತೋ ಅದೇ ಇಲ್ಲಿ ನಿಮ್ಗೆ 100 ಗ್ರಾಮ್ ಮೈಕ್ರೋ ಗ್ರೀನ್ ಅಲ್ಲಿ ಸಿಕ್ಕಿಬಿಡುತ್ತೆ. ಸೊ ಹಾಗಾಗಿ ಸಾಕಷ್ಟು ಜನ ಡಯಟಿಷಿಯನ್ಸ್ ಇದೇ ಕಾರಣಕ್ಕೆ ಮೈಕ್ರೋ ಗ್ರೀನ್ಸ್ ಅನ್ನ ಸೇವಿಸುವಂಥದ್ದು. ಸೊ ಇಲ್ಲಿ ನೀವು ತರಕಾರಿ 2 ರಿಂದ 3 ಕಿಲೋ ಸೇವಿಸಿದ್ರು ಅದೇ ಪೌಷ್ಟಿಕಾಂಶ ಸಿಗೋದು, 100 ಗ್ರಾಮ್ ಮೈಕ್ರೋ ಗ್ರೀನ್ಸ್ ಅನ್ನ ಸೇವಿಸಿದ್ರು ಕೂಡ ಅದೇ ಪೌಷ್ಟಿಕಾಂಶ ಸಿಗುವಂಥದ್ದು. ಜೊತೆಗೆ ಇದನ್ನ ನೀವು ಪಾರ್ಟ್ ಟೈಮ್ ಬಿಸ್ನೆಸ್ ಆಗಿ ಶುರು ಮಾಡ್ಬೋದು. ಅಂದ್ರೆ ಹೆಂಗಸರಾಗಿರ್ಬೋದು, ಅಥವಾ ಮಕ್ಕಳು ಅಂದ್ರೆ ಕಾಲೇಜ್ಗೆ ಹೋಗುವಂತ ಸ್ಟೂಡೆಂಟ್ಸ್ ಆಗಿರ್ಬೋದು, ಪಾಕೆಟ್ ಮನಿ ಬೇಕು ಅನ್ನುವಂಥವ್ರು ಕೂಡ ಈ ಬಿಸ್ನೆಸ್ ಅನ್ನ ಶುರು ಮಾಡ್ಬೋದು. ಯಾಕಂತಂದ್ರೆ 24x7 ನೀವು ಇದರ ಜೊತೆಗೆ ಇರಬೇಕು ಅಂತಿಲ್ಲ. ಸೊ ಹೆಚ್ಚಿನ ಸಮಯ ಬೇಡವೇ ಬೇಡ, ಅದಾಗೆ ಬೆಳ್ಕೊಳ್ಳುತ್ತೆ. ಸೊ ಹಾಗಾಗಿ ಹೆಚ್ಚು ನಿರ್ವಹಣೆ ಕೂಡ ಇದರಲ್ಲಿ ಇರುವಂಥದ್ದಿಲ್ಲ. ಸೊ ಹಾಗಾಗಿ ನಿವೃತ್ತರಾಗಿರ್ಬೋದು, ರಿಟೈರ್ಡ್ ಯಾರಾಗಿರ್ತಾರೋ ಅವರು ಕೂಡ ಈ ಕೃಷಿಯನ್ನ ಶುರು ಮಾಡ್ಬೋದು. ಸೊ ನೀವು ಕೇಳ್ಬೋದು, ಸರಿ ನಾನು ಮೈಕ್ರೋ ಗ್ರೀನ್ಸ್ ಅನ್ನ ಬೆಳೆಸ್ತೀನಿ, ಹಾರ್ವೆಸ್ಟ್ ಮಾಡ್ತೀನಿ, ಎಲ್ಲಿ ಸೇಲ್ ಮಾಡೋದು, ಕೊಯ್ಲಾದ್ಮೇಲೆ ಎಲ್ಲಿ ನನಗೆ ಮಾರ್ಕೆಟ್ ಇದೆ ಅನ್ನುವಂಥದ್ದು. ಮೇನ್ ಆಗಿ ರೆಸ್ಟೋರೆಂಟ್ಗಳಲ್ಲಿ ಇದನ್ನ
ಹೆಚ್ಚಾಗಿ ಕೊಂಡ್ಕೊಳ್ತಾರೆ. ಯಾಕಂತಂದ್ರೆ ಈಗ ಯಾವುದೇ ಫುಡ್ಡನ್ನು ನೀವು ಅಂದರೆ ಚೈನೀಸ್ ಆಗಿರ್ಬೋದು, ಏನೇ ಫುಡ್ಡನ್ನು ಆರ್ಡ್ರ್ ಮಾಡಿದ್ರೂ ಕೂಡ ಒಂದಷ್ಟು ಡಯಟ್ ಫುಡ್ಗಳನ್ನು ಕೂಡ ಜನ ಆರ್ಡ್ರ್ ಮಾಡ್ತಾರೆ. ಸೊ ಅಲ್ಲಿ ಡಿಮಾಂಡ್ ಇರುವಂಥದ್ದು ಮೈಕ್ರೋ ಗ್ರೀನ್ಸ್ಗೆ. ಸೊ ಹಾಗಾಗಿ ರೆಸ್ಟೋರೆಂಟ್ ಆಗಿರ್ಬೋದು ಅಥವಾ ಫುಡ್ ರಿಲೇಟೆಡ್ ಯಾವುದೇ ಶಾಪ್ ಇದ್ರೂ ಕೂಡ ನೀವು ಸೇಲ್ ಮಾಡ್ಬೋದು. ಇನ್ನು ಆರ್ಗ್ಯಾನಿಕ್ ಮೇಳ ಎಕ್ಸಿಬಿಷನ್ ಎಲ್ಲಾಗುತ್ತೋ ಅಲ್ಲೂ ಕೂಡ ಸೇಲ್ ಮಾಡ್ಬೋದು. ಜೊತೆಗೆ ಆನ್ಲೈನ್ ಆರ್ಡರ್ ಅಲ್ಲೂ ಕೂಡ ಅಂದರೆ ಆನ್ಲೈನ್ ಅಲ್ಲೂ ಕೂಡ ನೀವು ಸೇಲ್ ಮಾಡೋದಕ್ಕೆ ಅವಕಾಶ ಇದೆ. ಅಂಡ್ ನಿಮ್ಮದೇ ಆದಂತಹ ಒಂದು ಸ್ಟಾರ್ಟ್ಅಪ್ ಬ್ರ್ಯಾಂಡ್ ಅನ್ನ ಕ್ರಿಯೇಟ್ ಮಾಡಿಕೊಂಡು ಚೆನ್ನಾಗಿ ಪ್ಯಾಕಿಂಗ್ ಮಾಡಿಕೊಂಡು ಖುದ್ದು ನೀವೇ ಸೇಲ್ ಮಾಡ್ಬೋದು. ಇದು ನಿಮಗೆ ಸ್ವಲ್ಪ ಒಂದು ಎಕ್ಸ್ಪೀರಿಯನ್ಸ್ ಆದ ಮೇಲೆ ಇರುವಂತ ಆಪ್ಷನ್. ಅದು ಬಿಟ್ರೆ ನೀವು ಈ 2 ಆಪ್ಷನ್ ಅಥವಾ ಮೇಳ ಇದನ್ನ ನೀವು ಆಯ್ಕೆ ಮಾಡ್ಕೊಳ್ಬಹುದು. ಅಲ್ಲೂ ಕೂಡ ಸಾಕಷ್ಟು ಮಾರಾಟ ಆಗುತ್ತೆ. ಇನ್ನು ಶುರು ಹೇಗೆ ಮಾಡ್ಕೊಳ್ಳು ಅನ್ನುವಂಥದ್ದು ಕೂಡ ಹೇಳ್ತೀನಿ. ಅಂದ್ರೆ ಇದಕ್ಕೆ ಏನೇನು ಮೆಟೀರಿಯಲ್ಸ್ ಬೇಕು, ಬಂಡವಾಳ ಎಷ್ಟು ಬೇಕು, ಪ್ರಾಫಿಟ್ ಆಗಿರ್ಬೋದು, ಹೇಗೆ ನಾಟಿ ಕ್ರಮ, ಇವೆಲ್ಲದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ನಿಮಗೆ ಚೆನ್ನಾಗಿ ಇಳುವರಿ ಬರಬೇಕು, ಉತ್ತಮವಾದಂಥ ಗುಣಮಟ್ಟ ಬೇಕು ಅಂತಂದ್ರೆ ನೀವು ಒಳ್ಳೆ ಗುಣಮಟ್ಟದ ಬೀಜಗಳನ್ನು ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ. ಅಂದರೆ ಸಾಸಿವೆ ಆಗಿರ್ಬೋದು, ರಾಗಿ ಆಗಿರ್ಬೋದು, ಯಾವುದನ್ನೇ ನೀವು ನಾಟಿ ಮಾಡ್ತೀರಿ ಅಂತಂದ್ರೆ ಬೀಜಗಳ ಆಯ್ಕೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆರ್ಗ್ಯಾನಿಕ್ ಆಗಿರುವಂತಹ ಸಾವಯವ ಹಾಗೆ ಗುಣಮಟ್ಟದ ಬೀಜಗಳನ್ನ ಆಯ್ಕೆ ಮಾಡ್ಕೊಳ್ಬೇಕು. ಜೊತೆಗೆ ಇಲ್ಲಿ ನಿಮಗೆ ಮಣ್ಣು ಅಥವಾ ಕೋಕೋಪೀಟ್ ಬೇಕಾಗುತ್ತೆ. ಸೊ ನಾಟಿ ಮಾಡೋದಕ್ಕೆ ಅದಾದ್ಮೇಲೆ ಟ್ರೇ ಬೇಕು, ಪ್ಲಾಸ್ಟಿಕ್ ಟ್ರೇ ಬೇಕು ವಿತ್ ಹೋಲ್ಸ್ ಇರುತ್ತೆ. ನಿಮಗೆ ಮಾರ್ಕೆಟಿಗೆ ಹೋಗಿ ನೀವು ಮೈಕ್ರೋ ಗ್ರೀನ್ಸ್ ಮೆಟೀರಿಯಲ್ಸ್ ಅಂತಂದ್ರೆ ನಿಮ್ಗೆ ಆರಾಮಾಗಿ ಸಿಕ್ಬಿಡುತ್ತೆ. ನೀವು ಡಿಸೈಡ್ ಮಾಡಬೇಕು ಎಷ್ಟು ಟ್ರೇಗಳು ಬೇಕಾಗುತ್ತೆ ಅಂತ. ಸೊ ನಿಮ್ಮ ಜಾಗದಲ್ಲಿ ಎಷ್ಟು ಟ್ರೇಗಳು ಹೊಂದ್ಕೊಳ್ಳುತ್ತೆ ನೀವು 1 by 1 ಲೇಯರ್ ವೈಸ್ ಮಾಡ್ಕೊಳ್ಬೋದು. ಒಂದಷ್ಟು 4 ಫ್ಲೋರ್ ರೀತಿ ಮಾಡ್ಕೊಳ್ಳೋದು, 3 ಆಗಿರ್ಬೋದು. ನಿಮ್ಮ ಜಾಗ ಯಾವ ರೀತಿಯಾಗಿದೆ ನೋಡ್ಕೊಂಡು ನೀವು ಟ್ರೇಸ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಜೊತೆಗೆ ವಾಟರ್ ಸ್ಪ್ರೇ ಬಾಟಲ್ ಕೂಡ ಬೇಕು, ಇದು ಆಪ್ಷನ್. ಸೊ ನಿಮ್ಮ ಹತ್ರನೇ ಒಂದೇನಾದ್ರೂ ಬಾಟಲ್ ಇತ್ತು ಅಂತಂದ್ರೆ ನಿಮ್ಗೆ ಸ್ಪ್ರೇ ಮಾಡೋದಕ್ಕೆ ಅಂದ್ರೆ ದಿನದಲ್ಲಿ 2 ಸತಿ ನೀವು ವಾಟರ್ ಸ್ಪ್ರೇ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಇಲ್ಲಿ ಪ್ರೊಸೀಜರ್ ಏನಿರುತ್ತೆ ಅಂತಂದ್ರೆ ಮೊದಲನೇದಾಗಿ ಬೀಜಗಳನ್ನ ನೀವು 6 ರಿಂದ 8 ಗಂಟೆಗಳ ಕಾಲ ನೆನೆಸಿಡಬೇಕಾಗತ್ತೆ. ಸೊ ಇದಕ್ಕೆ ಬೆಸ್ಟ್ ಹಿಂದಿನ ದಿನ ನೀವು ನೆನೆಸಿಡ್ಬೋದು. ಅದಾದ ಮೇಲೆ ಕೋಕೋಪೀಟನ್ನ ನೀವು ಕಂಪ್ಲೀಟ್ ಆಗಿ ಆ ಟ್ರೇಗಳಿಗೆ ಹರಡಬೇಕಾಗತ್ತೆ. ಜೊತೆಗೆ ಬೀಜಗಳನ್ನ ನಾಟಿ ಮಾಡ್ತಾ ಹೋಗ್ಬೇಕು, ಒಂದಷ್ಟು ಅಂತರದಲ್ಲಿ ನಾಟಿ ಮಾಡಬೇಕಾಗತ್ತೆ. ಅದಾದ ಮೇಲೆ ನಾಟಿ ಮಾಡಿದ ತಕ್ಷಣ ನೀವು 2 ರಿಂದ 3 ದಿನ ನೀವು ಪೇಪರ್ ಅಥವಾ ಏನಾದ್ರೂ ಒಂದು ನ್ಯೂಸ್ ಪೇಪರ್ ಮೂಲಕ ಅದನ್ನ ಮುಚ್ಚಿಡಬೇಕಾಗತ್ತೆ. ಸೊ 3 days ಆದ್ಮೇಲೆ ಅಂದ್ರೆ 5 ರಿಂದ 10 ದಿನಗಳ ತನಕ ಓಪನ್ ಮಾಡಿ ಇಡಬೇಕು. ಅಂದ್ರೆ ಯಾವುದೇ ಪೇಪರ್ ಇಂದ ಮುಚ್ಚಿಡೋದಕ್ಕೆ ಹೋಗ್ಬಿಡಿ, ಬೆಳವಣಿಗೆ ಆಗ್ತಾ ಹೋಗುತ್ತೆ. ಸೊ ಎವ್ರಿ ಡೇ ನೀವು 2 times ವಾಟರ್ ಅನ್ನ ಸ್ಪ್ರೇ ಮಾಡಬೇಕಾಗತ್ತೆ. ಸೊ ಅದಾದ ಮೇಲೆ ನೀವು 7 ರಿಂದ 10 ದಿನದಲ್ಲಿ ಕೊಯ್ಲು ಮಾಡ್ಬೋದು, ಅಂದ್ರೆ ಹಾರ್ವೆಸ್ಟ್ ಮಾಡ್ಬೋದು. ಇಲ್ಲಿ ನಿಮಗೆ ಹೂಡಿಕೆ ಆಗಿರ್ಬೋದು, ಲಾಭದ ಬಗ್ಗೆ ಕೂಡ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀನಿ. ಸೊ ಯಾವ ರೀತಿಯಾಗಿ ನಿಮಗೆ ಬಂಡವಾಳ ಬೇಕಾಗತ್ತೆ, ಜೊತೆಗೆ ಎಷ್ಟು ಬಂಡವಾಳ ಹಾಕಿದ್ರೆ ಎಷ್ಟು ಪ್ರಾಫಿಟ್ ಬರುತ್ತೆ ಅನ್ನೋದ್ರ ಬಗ್ಗೆ. ಸೊ ಮೊದಲನೇದಾಗಿ ನಿಮಗೆ ಟ್ರೇ ಇಂಪಾರ್ಟೆಂಟ್. ಸೊ ಟ್ರೇ ಇರಲೇಬೇಕಾಗತ್ತೆ ನಿಮಗೆ. ಸೊ ಟ್ರೇ ಎಷ್ಟು ನೀವು ತಗೊಳ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಟ್ರೇಗೆ ನಿಮಗೆ ಒಂದು 5,000 ಬೇಕಾಗುತ್ತೆ. ಅಂದ್ರೆ ಇಲ್ಲಿ ನಾನು ಹೇಳ್ತಿರುವಂಥದ್ದು 100 ಟ್ರೇ ನಿಮ್ಮ ಹತ್ರ ಇತ್ತು ಅಂತಂದ್ರೆ, ಜಾಗ ಚೆನ್ನಾಗಿದೆ, ಸೊ ದೊಡ್ಡ ಮಟ್ಟದಲ್ಲಿ ಮಾಡ್ತೀನಿ ಅಂತಂದ್ರೆ 100 ಟ್ರೇಯಿಂದ ನೀವು ಶುರು ಮಾಡ್ತೀರಿ ಅಂತಂದ್ರೆ 5,000 ಟ್ರೇಗೆ ಹೂಡಿಕೆ ಮಾಡಬೇಕಾಗತ್ತೆ. ಕೋಕೋಪೀಟ್ ಅಂತ ಬಂದಾಗ 1,000 ಬೇಕಾಗುತ್ತೆ. ಜೊತೆಗೆ ಬೀಜಗಳು ಅಂತ ಬಂದಾಗ 2 ರಿಂದ 4,000 ಬೇಕಾಗುತ್ತೆ. ಬಟ್ ನೀವು ಕಡಿಮೆ ಖರ್ಚಲ್ಲಿ ಮಾಡ್ತೀರಿ ಅಂತಂದ್ರೆ ಬೀಜಗಳಿಗೆ 500 ರೂಪಾಯಿ ಕೂಡ ಸಾಕು. ಸೊ ನನಗೆ ದಿನಕ್ಕೊಂದು 2,000 ಅಥವಾ 7 ದಿನಕ್ಕೊಂದು 3-4 ಸಾವಿರ ಸಾಕು ಅಂತಂದ್ರೆ ನೀವು ಕಡಿಮೆ ಟ್ರೇಗಳಿಂದ ಕೂಡ ಶುರು ಮಾಡ್ಬೋದು. ಅಂಡ್ ನಿಮಗೆ ಎಲೆಕ್ಟ್ರಿಸಿಟಿ ಆಗಿರ್ಬೋದು ಅಥವಾ ನೀರು ಅದು ಇದು ಖರ್ಚು ಅಂತ ಬಂದಾಗ ಒಂದು 500 ರೂಪಾಯಿ ಖರ್ಚು ಬರುತ್ತೆ. ಹಬ್ಬ ಅಂತಂದ್ರೂ ಕೂಡ ನೀವು ಕಂಪ್ಲೀಟ್ ಎಲ್ಲದಕ್ಕ ನೋಡಿಕೊಂಡು ಒಂದು 8 ರಿಂದ 10,000 ಬಂಡವಾಳವನ್ನ ಮೊದಲನೇದಾಗಿ ಇನಿಷಿಯಲ್ ಸ್ಟೇಜ್ ಅಲ್ಲಿ ಹೂಡಿಕೆ ಮಾಡಬೇಕು. ಅದಾದ ಮೇಲೆ ನಿಮಗೆ ಇದು ಕಟ್ ಡೌನ್ ಆಗುತ್ತೆ ಸ್ನೇಹಿತರೆ. ಸೊ ಎವ್ರಿ ಟೈಮ್ ನೀವು ಟ್ರೇಸ್ಗೆ ದುಡ್ಡು ಹಾಕಬೇಕು ಅಂತಿಲ್ಲ. ಮೊದಲನೇದಾಗಿ ಮಾತ್ರ 5,000 ಖರ್ಚು ಬರುತ್ತೆ. ಸೊ ತಿಂಗಳ ನಿಮಗೆ ಹಬ್ಬ ಅಂತಂದ್ರೆ 2 ರಿಂದ 3,000 ಖರ್ಚು ಬರುತ್ತೆ ಅಷ್ಟೇ. ಅದು ಬಿಟ್ರೆ ಬೇರೆ ಯಾವ ಖರ್ಚು ಕೂಡ ಬರೋದಿಲ್ಲ. ಸೊ ಸರಿ, ನಾನು ಇನಿಷಿಯಲ್ ಮೊದಲನೇದಾಗಿ 10 ರಿಂದ 15,000 ಹೂಡಿಕೆ ಮಾಡಿದೆ ಅಂತಂದ್ರೆ ನಿಮಗೆ ಇಲ್ಲಿ 100 ಟ್ರೇಗಳಿಂದ ಒಂದು ಟ್ರೇಯಿಂದ 250 ಗ್ರಾಮ್ ಇಳುವರಿ ಬರುವಂಥದ್ದು. ಸೊ 250 ಗ್ರಾಮ್ ಇಳುವರಿ ಬಂತು ಅಂತಂದ್ರೆ 100 ಟ್ರೇಯಿಂದ 25 kg ಇಳುವರಿ ಬರುತ್ತೆ. ಸೊ ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಅಂದ್ರೆ ಮಾರಾಟ ದರ ಬಂದು ನಿಮಗೆ 400 ರಿಂದ 600 ರೂಪಾಯಿ ಕೆಜಿಗೆ ಇರುತ್ತೆ. ಅಂದ್ರೆ ತಿಂಗಳ ನೀವು 10 ರಿಂದ 15,000 ದುಡಿಬಹುದು. ತಿಂಗಳ ಅಲ್ಲ, 7 ದಿನಕ್ಕೆ ನೀವು ದುಡಿಯೋದಕ್ಕೆ ಸಾಧ್ಯ ಇದೆ. ಸೊ ಸರಿ, 10 ದಿನ ಅಂತ ಅನ್ಕೊಳ್ಳಿ ಅಥವಾ 10-12 ದಿನ ಅಂತ ಅನ್ಕೊಳ್ಳಿ, 10 ರಿಂದ 15,000 ದುಡಿಬಹುದು. ಅದು ಕೂಡ 10 by 10 ಜಾಗದಲ್ಲಿ ಸ್ನೇಹಿತರೆ. ಅದೇ ನೀವು ವರ್ಷಕ್ಕೆ ಒಂದು ಬೆಳೆಯಿಂದ
2 ಲಕ್ಷ ದುಡಿಬೋದು. ಅಂದ್ರೆ ಈಗ ತಿಂಗಳಲ್ಲಿ ಒಂದು ತಿಂಗಳಲ್ಲಿ ನೀವು ಒಂದೇ ಸರಿ ಬೆಳಿತೀರಾ ಅಂತಂದ್ರೆ ವರ್ಷದ ಕ್ಯಾಲ್ಕುಲೇಷನ್ ಮಾಡಿದ್ರೆ ಅಬ್ಬಬ್ಬ ಅಂದ್ರೆ 1.5 ಇಂದ 2 ಲಕ್ಷ ದುಡಿಬೋದು ಸ್ನೇಹಿತರೆ. ಅದೇ ನಿಮಗೆ ತಿಂಗಳಲ್ಲಿ ನೀವು 3 ರಿಂದ 4 ಬೆಳೆಯನ್ನ ಕಟಾವು ಮಾಡಿದ್ರಿ ಅಂತಂದ್ರೆ, ಅಂದ್ರೆ 7-7-7 ಅನ್ನೋ ತರ ನೀವು ಕಟಾವು ಮಾಡಿದ್ರಿ ಅಂತಂದ್ರೆ ನಿಮಗೆ 15,000 ಅಂದ್ರೆ ಒಂದು ಬೆಳೆಯಿಂದ 15,000 ಅಂತ ಅನ್ಕೊಂಡ್ರು ಕೂಡ ಇಂಟು 4 ಮಾಡಿದ್ರೆ ಅಂದ್ರೆ 4 ಬೆಳೆ ಇಂಟು 4 ಮಾಡಿದ್ರೆ 60,000 ನಿಮ್ಮ ತಿಂಗಳ ಆದಾಯ ಇರುತ್ತೆ. ಇಲ್ಲಿ ಕಡಿಮೆ ಜಾಗದಲ್ಲಿ, ಕಡಿಮೆ ಬಂಡವಾಳದಲ್ಲಿ, ಕಡಿಮೆ ಸಮಯದಲ್ಲಿ ಇಷ್ಟು ಲಾಭ ಬಂತು ಅಂತಂದ್ರೆ ಯಾರಿಗೆ ಬೇಡ ಹೇಳಿ. ಸೊ ಅದೇ ನೀವು ವರ್ಷಕ್ಕೆ ಕ್ಯಾಲ್ಕುಲೇಟ್ ಮಾಡಿದ್ರೆ 6 ರಿಂದ 7 ಲಕ್ಷ ಅಂದ್ರೆ ಅಬ್ಬಬ್ಬ ಅಂತಂದ್ರೆ ಒಂದು 45 ರಿಂದ 48 ಬೆಳೆಗಳನ್ನ ನೀವು ತೆಗಿಬಹುದು. ಸೊ ಅಷ್ಟೂ ಬೇಡ ಅಂತಂದ್ರೂ ಕೂಡ 5 ಲಕ್ಷ ಕೂಡ ನೀವು ದುಡಿಬಹುದು ಸ್ನೇಹಿತರೆ. ಸೊ ಹಾಗಾಗಿ ಮನಸ್ಸಿದ್ರೆ ಜಮೀನೇ ಬೇಕು ಅಂತಿಲ್ಲ, ಅಥವಾ ಹೊಲನೇ ಬೇಕು ಅಂತಿಲ್ಲ, ಕಾರ್ಮಿಕರು ಬೇಕು ಅಂತಿಲ್ಲ. ಸೊ ನಿಮ್ಮ ಮನೆಯಲ್ಲೇ ನೀವು ಕಡಿಮೆ ಜಾಗದಲ್ಲಿ ಒಳ್ಳೆ ಲಾಭವನ್ನ ಮಾಡೋದಕ್ಕೆ ಸಾಧ್ಯ ಇದೆ. ಈಗಂತೂ ಈ ಕೃಷಿಗೆ ಸಿಕ್ಕಾಪಟ್ಟೆ ಡಿಮಾಂಡ್ ಇರುವಂಥದ್ದು. ಯಾಕಂತಂದ್ರೆ ಡಯಟಿಷಿಯನ್ ಆಗಿರ್ಬೋದು, ಫುಡ್ ಮೇಲೆ ಯಾರು ತುಂಬಾ ಆಸಕ್ತಿ ವಹಿಸ್ತಾರೋ, ಇದೇ ರೀತಿ ನಾನು ಆಹಾರ ತಿನ್ನಬೇಕು, ಇಷ್ಟೇ ಕಟ್ಟುಮುಟ್ಟಾಗಿರಬೇಕು, ಸೊ ಈ ರೀತಿಯಾಗಿ ಇರುವವರು ಈ ಒಂದು ಫುಡ್ ಅನ್ನ ಫಾಲೋ ಮಾಡ್ತಾರೆ. ಸೊ ಹಾಗಾಗಿ ಮೈಕ್ರೋ ಗ್ರೀನ್ಸ್ಗೆ ಅಂದ್ರೆ ಟೆಕ್ನಾಲಜಿ ಬೆಳೀತಾ ಇದೆ, ಕೃಷಿ ಕೂಡ ಅಪ್ಡೇಟ್ ಆಗ್ತಾ ಇದೆ. ಸೊ ಹಾಗಾಗಿ ಮೈಕ್ರೋ ಗ್ರೀನ್ಸ್ ಕೃಷಿಗೆ ಸಿಕ್ಕಾಪಟ್ಟೆ ಡಿಮಾಂಡ್ ಇದೆ. ಸೊ ಇವತ್ತೇ ಯೋಚನೆ ಮಾಡಿ, ಕಡಿಮೆ ಬಂಡವಾಳದಲ್ಲಿ ನಾನು ಈ ಕೃಷಿ ಶುರು ಮಾಡಿದ್ರೆ ಹೇಗೆಲ್ಲ ಲಾಭ ಮಾಡ್ಬೋದು, ಕಡಿಮೆ ಸಮಯದಲ್ಲೂ ಕೂಡ ಶುರು ಮಾಡ್ಬೋದು. ನಾನು ಆಗ್ಲೇ ಹೇಳಿದೆ, ಪಾರ್ಟ್ ಟೈಮ್ ಬಿಸ್ನೆಸ್ ಆಗಿ ಈ ಒಂದು ಕೃಷಿಯನ್ನ ನೀವು ಶುರು ಮಾಡ್ಬೋದು ಅಂತ ಹೇಳ್ಕೊಂಡು, ಹೊಲ ಇತ್ತು ಅಂತಂದ್ರೆ ಅಲ್ಲೂ ಕೂಡ ಬೆಳೀರಿ, ಮನೆಯಲ್ಲಿ ಬಾಲ್ಕನಿಲಿ ಟೆರೆಸಲ್ಲಿ ಈ ಕೃಷಿಯನ್ನ ಮಾಡಿ. ಸೊ ಇಲ್ಲೂ ಕೂಡ ನಿಮ್ಗೆ ಎಕ್ಸ್ಟ್ರಾ ಇನ್ಕಮ್ ಸೋರ್ಸ್ ಅನ್ನುವಂಥದ್ದು ಇರುತ್ತೆ. ಸೊ ಹಾಗಾಗಿ ಇವತ್ತಿನ ಈ ಒಂದು ವಿಡಿಯೋ, ಈ ಒಂದು ಕೃಷಿ ಐಡಿಯಾ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಇನ್ನು ಹೆಚ್ಚಿನ ಕೃಷಿ ಐಡಿಯಾಸ್ ಬಗ್ಗೆ ಬೇಕು, ಬೇರೆ ಬೇರೆ ಕೃಷಿ ಬಗ್ಗೆ, ಹೈನುಗಾರಿಕೆ ಆಗಿರ್ಬೋದು, ಅಥವಾ ಹೂವಿನ ಕೃಷಿ ಆಗಿರ್ಬೋದು, ಅಥವಾ ಬೇರೆ ಯಾವುದೇ ಕೃಷಿ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ಈಗಲೇ ಬಾಸ್ವಾಲ್ ಆಪ್ ನ ಡೌನ್ಲೋಡ್ ಮಾಡಿ. ಇಲ್ಲಿ 500ಕ್ಕೂ ಹೆಚ್ಚು ಕೋರ್ಸ್ಗಳು ಇದೀಗ ಕೇವಲ 999 ರೂಪಾಯಿಗೆ ನೀವು 1 ವರ್ಷಕ್ಕೆ ಆಕ್ಸೆಸ್ ಅನ್ನ ಪಡಿಬಹುದು. ಮತ್ತೆ ಆಗ್ತಡ ಚಾನೆಲ್ ನ ಬಯೋದಲ್ಲಿ ಲಿಂಕ್ ಇದೆ, ಅದನ್ನ ಕ್ಲಿಕ್ ಮಾಡಿದ್ರೆ ಬಾಸ್ವಾಲ್ ಆಪ್ ಡೌನ್ಲೋಡ್ ಆಗುತ್ತೆ. ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.